ಈಗ ಇವ್ರು 4 ವರ್ಷ ಇದ್ರಲ್ಲ, 4 ವರ್ಷ ಏನು ಮಾಡಿದ್ರು ಇವರು? ನಾವು 1000 ದಿನದಲ್ಲಿ 5 ಗ್ಯಾರಂಟಿಗಳನ್ನ ಸುಮಾರು 70,000 ಕೋಟಿ ರೂಪಾಯಿ ಅಷ್ಟು ಗ್ಯಾರಂಟಿಗಳ ಹಣ ಕೊಟ್ಟಿದ್ದೀವಿ. ಅಭಿವೃದ್ಧಿನೂ ಕೂಡ ನಡೀತಾ ಇದೆ. ನಿನ್ನೆ ಐತಿಹಾಸಿಕವಾಗಿ 2,30,30,000 ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸನ್ನು ಕೊಡುವಂಥದ್ದು ಮಾಡಿದ್ವಿ. ಭೂ ಗ್ಯಾರಂಟಿ ಯೋಜನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟೆಲ್ಲ ಕಳೆದ 7-8 ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಸರ್ಕಾರದಾಗೆಲ್ಲೋ ಈಗೇನು ಮಾಡಿದ್ದೀವಿ ಅಂಥೇಳಿ. ಇವ್ರು ಏನು ಮಾಡಿದಾರೆ ರೀ ಬಿ ಜೆ ಪಿಯವರು? 4 ವರ್ಷ 3 ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು. ಆ ಪಾಪ ವಿಜೇಂದ್ರ ಅವ್ರಿಗೆ ಹೇಳ್ರಿ, ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ಣ ಟರ್ಮ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪವ್ರನ್ನ ಬಿಟ್ರೆ 2 ಸಲ ಪೂರ್ತಿ ಟರ್ಮ್ ಮಾಡೋಕ್ಕೂ ಬಿಡಲಿಲ್ಲ ಅವ್ರನ್ನ. ನಮಗೂ ಭಾಳ ದುಃಖ ಆಗಿತ್ತು. ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೇ ನೋಡಿರಲ್ಲ, ಗೊತ್ತಿದ್ರಲ್ಲ ನಿಮ್ಗೆ. ಹೀಗಾಗಿ ಈ ಬಿ ಜೆ ಪಿಯವರಿಂದ ನಾವೇನೂ ಕಲಿಬೇಕಾಗಿಲ್ಲ. ಗ್ಯಾರಂಟಿ ಟೀಕೆ ಮಾಡ್ತಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ. ಹಾಂ, ಯಾರು ಅದೇ ಕೆಲಸ ಮಾಡಲಿ ಅವರು. ಅವ್ರಿಗೆ ಪಾರ್ಲಿಮೆಂಟ್ನಾಗ ಹೋಗಿ ಕ್ವಶನ್ ಕೇಳಂತ ಹೇಳ್ರಿ, ಡಿಬೇಟ್ ಮಾಡಂತ ಹೇಳ್ರಿ. ಪೋಸ್ಟರ್ ಹಚ್ಚಕ್ಕೆ ಜನ ಅವ್ರನ್ನ ಆರಿಸಿ ಕಳಿಸಿಲ್ಲ, ಎಂ ಪಿ ಅವ್ರನ್ನ ಕಳ್ಸ್ಯಾರನ್ನ. ಅದ್ರ ಸಲುವಾಗಿ ಅಲ್ಲಿ ಹೋಗಿ ಚರ್ಚೆ ಮಾಡಂತ ಹೇಳ್ರಿ, ರೈಲ್ವೇದ ಬಗ್ಗೆ ಚರ್ಚೆ ಮಾಡಂತ ಹೇಳ್ರಿ, ಆಮೇಲೆ ಬಿಜಾಪುರದಾಗ ಔದ್ಯೋಗಿಕ ಇದುವಾಗಿ ಚರ್ಚೆ ಮಾಡಂತ ಹೇಳ್ರಿ, ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡಕ್ಕೆ ಹೇಳ್ರಿ. ಭಾಳಷ್ಟು ವಿಷಯಗಳಿದಾವೆ ಏನ್ರಿ. ಅದನ್ನು ಪಾರ್ಲಿಮೆಂಟ್ ಮೆಂಬರಾಗಿ ಆ ಕೆಲಸ ಮಾಡಂತ ಹೇಳ್ರಿ ಅವ್ರಿಗೆ. ಪಾಪ ಅವ್ರು ಪಾರ್ಲಿಮೆಂಟ್ ಮೆಂಬರಾಗಿ ಪೋಸ್ಟರ್ ಹಚ್ಚು ಲೆವೆಲ್ಗೆ ಬಂದ್ರೆ ಈಗ. ಹೌದಾ? ಅವ್ರಿಗೇನೂ ಗೊತ್ತಿರಂಗಿಲ್ಲ, ಸುಮ್ಮನೆ ಯಾರು ಕಲಿಸ್ಕೊಟ್ಟಿರ್ತಾರೆ, ಅವನೋ ಜೋಶಿ ಗೀಶಿ ಪಶಿ ಅಂತ ಬರ್ಕೊಟ್ಟಿರ್ತಾರೆ. ಈಗ ಇವ್ರು 4 ವರ್ಷ ಇದ್ರಲ್ಲ, 4 ವರ್ಷ ಏನು ಮಾಡಿದ್ರು ಇವರು? ನಾವು 1000 ದಿನದಲ್ಲಿ 5 ಗ್ಯಾರಂಟಿಗಳನ್ನ ಸುಮಾರು 70,000 ಕೋಟಿ ರೂಪಾಯಿ ಅಷ್ಟು ಗ್ಯಾರಂಟಿಗಳ ಹಣ ಕೊಟ್ಟಿದ್ದೀವಿ. ಅಭಿವೃದ್ಧಿನೂ ಕೂಡ ನಡೀತಾ ಇದೆ. ನಿನ್ನೆ ಐತಿಹಾಸಿಕವಾಗಿ 2,30,30,000 ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸನ್ನು ಕೊಡುವಂಥದ್ದು ಮಾಡಿದ್ವಿ. ಭೂ ಗ್ಯಾರಂಟಿ ಯೋಜನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟೆಲ್ಲ ಕಳೆದ 7-8 ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಸರ್ಕಾರದಾಗೆಲ್ಲೋ ಈಗೇನು ಮಾಡಿದ್ದೀವಿ ಅಂಥೇಳಿ. ಇವ್ರು ಏನು ಮಾಡಿದಾರೆ ರೀ ಬಿ ಜೆ ಪಿಯವರು? 4 ವರ್ಷ 3 ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು. ಆ ಪಾಪ ವಿಜೇಂದ್ರ ಅವ್ರಿಗೆ ಹೇಳ್ರಿ, ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ಣ ಟರ್ಮ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪವ್ರನ್ನ ಬಿಟ್ರೆ 2 ಸಲ ಪೂರ್ತಿ ಟರ್ಮ್ ಮಾಡೋಕ್ಕೂ ಬಿಡಲಿಲ್ಲ ಅವ್ರನ್ನ. ನಮಗೂ ಭಾಳ ದುಃಖ ಆಗಿತ್ತು. ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೇ ನೋಡಿರಲ್ಲ, ಗೊತ್ತಿದ್ರಲ್ಲ ನಿಮ್ಗೆ. ಹೀಗಾಗಿ ಈ ಬಿ ಜೆ ಪಿಯವರಿಂದ ನಾವೇನೂ ಕಲಿಬೇಕಾಗಿಲ್ಲ. ಗ್ಯಾರಂಟಿ ಟೀಕೆ ಮಾಡ್ತಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ.